ವಾಲ್ಮೀಕಿಯ ಬಹುಕೋಟೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ನೋಟಿಸ್ ಜಾರಿಯಾಗಿದೆ, ಮತ್ತೆ ಬಂಧನದ ಭೀತಿ ಎದುರಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಗೆ ಬಂದು ಇದ್ದಾರೆ ನಾಗೇಂದ್ರ ಅವರು. ಒಂದು 100 ಕೋಟಿಯ ಹಗರಣ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೆಸರಾಗಿತ್ತು. ಆ ಸಮಯದಲ್ಲಿ ಏನು ಆರೋಪ ಬಂದಿತ್ತಲ್ಲ, ಆ ಆರೋಪ ಬಂದಾಗ ಇವರು ತಮ್ಮ ಮಂತ್ರಿಯ ಸ್ಥಾನಕ್ಕೇನೆ ರಾಜೀನಾಮೆ ಕೊಡಬೇಕಾಗಿತ್ತು, ಜೈಲಿಗೆ ಹೋಗಬೇಕಾಯಿತು. ಈಗ CBI ಅವರು ಮತ್ತೆ ನೋಟಿಸನ್ನು ಕಳಿಸಿದ್ದಾರೆ. ಈ ನೋಟಿಸ್ನಿಂದ ನಾಗೇಂದ್ರ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಯಾಕಂದರೆ ಇನ್ನೇನು ಸಚಿವ ಸಂಪುಟ ಪುನರ್ರಚನೆ ಆದರೆ ಅವರು ಕೂಡ ಆಕಾಂಕ್ಷಿಯಾಗಿದ್ದರು. ಮತ್ತೆ ನನಗೆ ಮಂತ್ರಿಯ ಸ್ಥಾನ ಸಿಗುತ್ತೆ, ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ ಹೇಳ್ಕೊಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಈಗ ನೋಟಿಸ್ ಬಂದಿರೋದ್ರಿಂದ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ ಬಿ ನಾಗೇಂದ್ರಗೆ. ಬಳ್ಳಾರಿಯಲ್ಲಿ ಆಗಿರುವಂತಹ ಒಂದು ಬ್ಯಾನರ್ ಗಲಾಟೆ ಆಗಿರ್ಬೋದು, ಮತ್ತು ಈಗ ಬಂದಿರುವಂತಹ ನೋಟಿಸ್ ಆಗಿರ್ಬೋದು, ಬ್ಯಾಕ್ ಟು ಬ್ಯಾಕ್ ಅಲ್ಲಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಹೊಡ್ತಾ ಬೀಳ್ತಾ ಇದೆ. ಈಗ ನಾಗೇಂದ್ರಗೆ ನೋಟಿಸ್ ಬಂದಿರುವಂಥದ್ದು, ನೀವು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಈಗ ಯಾವ ಸಮಯದಲ್ಲಾದರೂ ನಾಗೇಂದ್ರ ಬಂಧನಕ್ಕೆ ಒಳಗಾಗಬಹುದು ಅಂತ ಹೇಳಿ ಬಂಧನದ ಭೀತಿ ಕಾಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರು ಏನಿದ್ರು, ಅವರಿಗೆ ಈ ಹಿಂದೆ ಕೂಡ ಬಂಧನವನ್ನು ಮಾಡಲಾಗಿತ್ತು. CBIನ ಅಧಿಕಾರಿಗಳು ನಾಗೇಂದ್ರಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಜಾಮೀನು ಪಡೆದು ಹೊರಗೆ ಬಂದಿದ್ದಂತಹ ಮಾಜಿ ಸಚಿವ ನಾಗೇಂದ್ರ ಈಗ ಮತ್ತೆ ವಿಚಾರಣೆಗೆ ಒಳಗಾಗಬೇಕು ಅಂತ ಹೇಳಿ ಅವರು ನೋಟಿಸನ್ನು ಕೊಟ್ಟಿರುವಂಥದ್ದು. CBI ಅಧಿಕಾರಿಗಳೇನಿದ್ದಾರೆ ಶಾಕ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಅವರಿಗೆ ಈಗ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಈಗ ಬಂಧನದ ಭೀತಿ ಕೂಡ ಅವರಿಗೆ ಮತ್ತಷ್ಟು ಕಾಡ್ತಾ ಇದೆ. ವಿ ನಾಗೇಂದ್ರಗೆ ಏನು ನೋಟಿಸ್ ಕೊಟ್ಟಿದ್ರಲ್ಲ, ವಾಲ್ಮೀಕಿ ಹಗರಣದ ಇಂದ ಹೊರಬಂದ ಬಳಿಕ ಸಚಿವ ಸ್ಥಾನಕ್ಕೆ ಇವರು ರಾಜೀನಾಮೆ ಕೊಡುತ್ತಾರೆ. ಅದು ಗೊತ್ತಿರುವಂತಹ ವಿಚಾರ. ಆ ಬಳಿಕ ಬಂಧನಕ್ಕೆ ಕೂಡ ಒಳಗಾಗ್ತಾರೆ, ಜೈಲು ವಾಸವನ್ನು ಅನುಭವಿಸ್ತಾರೆ. ನಾಗೇಂದ್ರ ಇತ್ತೀಚೆಗೆ ಜಾಮೀನು ಪಡೆದು ಹೊರಗೆ ಬಂದಾಗ ಅದೇ ಆಕಾಂಕ್ಷೆ ಆಗಿರ್ತಾರೆ, ನನಗೆ ಮತ್ತೆ ಮಂತ್ರಿ ಸ್ಥಾನ ಸಿಗುತ್ತೆ. ಆದರೆ ಈಗಲ್ಲ, ಅಧಿಕಾರಿಗಳು ಇವರಿಗೆ ನೋಟಿಸ್ ಕೊಟ್ಟು ಮತ್ತೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಅರೆಸ್ಟ್ ಆಗ್ತಾರಾ ಬಿ ನಾಗೇಂದ್ರ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಸಚಿವ ಸ್ಥಾನದ ಕನಸನ್ನು ಕಾಣಿಸ್ತಾ ಇರುವಂತಹ ಈ ಒಂದು ಹೊತ್ತಿನಲ್ಲೇನೆ, ಆ ಯೋಚನೆ ಇರುವಾಗಲೇ ಈಗ ನೋಟಿಸ್ ಬಂದಿದೆ CBIಯಿಂದ, ನೀವು ಬರಬೇಕು ಅಂತ ಹೇಳಿ. ಮಾಜಿ ಸಚಿವರು ಮತ್ತೆ ಅರೆಸ್ಟ್ ಆಗ್ತಾರಾ ಎಂಬುವಂತಹ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಮೂಡ್ತಾ ಇದೆ. ಅವರ ಅಭಿಮಾನಿಗಳಲ್ಲಿ ಆತಂಕ ಎದುರಾಗ್ತಾ ಇದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ CBI ತನಿಖೆ ಈಗ ಚುರುಕುಗೊಂಡಿದೆ. ಮತ್ತಷ್ಟು ರೀತಿಯಲ್ಲಿ ವಿಚಾರಣೆಗಳನ್ನು ಹೊರಗೆ ತೆಗಿಬೇಕು ಅಂತ ಹೇಳಿ ಇವ್ರನ್ನ ಬನ್ನಿ ಅಂತ ಕರಿತಾ ಇದ್ದಾರೆ. ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಚುರುಕಾಗ್ತಾ ಇದೆ. ಎಲ್ಲಿಗೋಯ್ತು ಆ ಒಂದು ಹಣ, ಹೆಂಗೆ ಖರ್ಚಾಯಿತು, ಆ ಒಂದು ಬಹುಕೋಟಿ ಹಣ ಏನಿದೆ, ನಿಜಕ್ಕೂ ಕೂಡ ಇವರು ಏನು ಮಾಡಿದ್ರು ಅನ್ನುವಂಥ ರೀತಿಯಲ್ಲಿ ನಾಗೇಂದ್ರ ಅವರನ್ನು ಮತ್ತೆ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ವಿಚಾರಣೆ ವೇಳೆ ಹೆಚ್ಚಿನ ಸಾಕ್ಷ್ಯ ದೊರೆತರೆ ನಾಗೇಂದ್ರ ಅವರನ್ನು ಮತ್ತೊಮ್ಮೆ ಬಂಧನಕ್ಕೆ ಒಳಗಾಗ್ತಾರೆ, ಬಂಧಿಸುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ ಒಂದು ವಿಚಾರವನ್ನು ಸ್ವಲ್ಪ ಗೊತ್ತಿಲ್ಲದವರು ತಿಳ್ಕೊಂಬಿಡಿ. ಏನೇ ವಾಲ್ಮೀಕಿ ಹಗರಣ ಅಂತ ನಾವು ನೋಡೋದಾದರೆ, ವಾಲ್ಮೀಕಿ ಹಗರಣ ರಾಜ್ಯದಲ್ಲಿನ ಒಂದು ಸಂಚಲನ ವಿಚಾರ ಆಗಿತ್ತು. ಆ ಮಟ್ಟದಲ್ಲಿ ಸೃಷ್ಟಿಯಾಗ್ಬಿಡ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಏನಿದೆ, ಮುಖ್ಯ ಖಾತೆಯಲ್ಲಿ ಹಿಂದಿನ ಸಾಲಿನ ಅಂದರೆ 2024-25ನೇ ಸಾಲಿನ ಯೋಜನೆಗಳಿಗೆ 187 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿತ್ತು. ಈ 187 ಕೋಟಿ ರೂಪಾಯಿ ಹಣ ಏನಿದೆ, ಆ ಮೊತ್ತದಲ್ಲಿ 88 ಕೋಟಿ ರೂಪಾಯಿ ಹಣವನ್ನು ನಿಗಮದ ಅಧ್ಯಕ್ಷರ ಗಮನಕ್ಕೆ ಬಾರದಂತೆಯೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರಸ್ತೆಯ ಒಂದು ಶಾಖೆ ಏನಿದೆ, ಆ ಶಾಖೆಯ ಅನಧಿಕೃತ ಖಾತೆಗೆ ವರ್ಗಾವಣೆ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ಆರೋಪ ಏನು ಕೇಳಿ ಬಂದಿತ್ತಲ್ಲ, ಇದನ್ನು ಅಕ್ರಮವನ್ನು ಏನು ಹಾಕಿದ್ದಾರೆ ನಾಗೇಂದ್ರ ಅವರೇ ಎಸಗಿದ್ದಾರೆ, ಅಥವಾ ಅವರ ಪಾತ್ರ ಇದರಲ್ಲಿ ಬಹು ಮುಖ್ಯವಾಗಿದೆ ಅಂತ ಹೇಳಿ ವಿರೋಧ ಪಕ್ಷದವರು ಆರೋಪವನ್ನು ಮಾಡ್ತಾರೆ. ಅವರು ಆರೋಪ ಮಾಡಿದಾಗಲಿಂದನೇ ಈ ಒಂದು ಪ್ರಕರಣ ಗಂಭೀರ ರೂಪವನ್ನು ಪಡೆದ ನಂತರ ಬಿ ನಾಗೇಂದ್ರ ಅವರು ಅರೆಸ್ಟ್ ಆಗ್ತಾರೆ, ಒಂದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಈಗ ಮತ್ತೆ ಅವರಿಗೆ ಬಂಧನದ ಭೀತಿ ಎದುರಾಗಿರುವಂಥದ್ದು ಬಿ ನಾಗೇಂದ್ರ. ಅವರು ಕರೆದಂತಹ ಒಂದು ಸಮಯಕ್ಕೆ ಹೋಗಿ ವಿಚಾರಣೆಗೆ ಹಾಜರಾಗಬೇಕು. ಒಂದು ವೇಳೆ ಇವರೇ ತಪ್ಪು ಮಾಡಿದ್ದಾರೆ ಎನ್ನುವಂತಹ ಸಾಕ್ಷ್ಯಾಧಾರಗಳು ಒಂದು ರೀತಿಯಲ್ಲಿ ದೃಢವಾಗಿ ಸಿಕ್ಕರೆ ಮತ್ತೆ ನಾಗೇಂದ್ರ ಅವರಿಗೆ ಬಂಧನದ ಭೀತಿ ಎದುರಾಗುತ್ತೆ. ಈಗಾಗಲೇ ಸಾಕಷ್ಟು ವಿಚಾರದಲ್ಲಿ ನೊಂದಿದ್ದಾರೆ. ಅವರು ಈ ಹಿಂದೆ ಜೈಲಿಗೆ ಹೋಗಿ ಬಂದಾಗ ಕೂಡ ಕೆಲವೊಂದು ಮಾತುಗಳನ್ನು ಹೇಳಿದ್ರು, ನಾನು ತಪ್ಪು ಮಾಡಿಲ್ಲ, ಸುಮ್ಮನೆ ರಾಜಕೀಯವಾಗಿ ನನ್ನ ಮೇಲೆ ಈ ರೀತಿಯಾಗಿ ಪಿತೂರಿಯನ್ನು ಮಾಡಲಾಗಿದೆ, ನಾನು ಬೆಳೆಯೋದನ್ನು ಸಹಿಸೋಕ್ಕಾಗ್ತಾ ಇಲ್ಲ, ನನಗೆ ಮಂತ್ರಿಗಿರಿ ಸಿಕ್ಕಿದೆ, ಹೀಗಾಗಿ ಕೆಲ ಕಿಡಿಕೇಡಿಗಳು ರಾಜಕೀಯವಾಗಿ ನನ್ನನ್ನು ಮುಗಿಸೋಕೆ ಅಥವಾ ನನ್ನನ್ನು ಶಕ್ತಿ ಕುಂದಿಸೋಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಯಾವುದೂ ಕೂಡ ಜಗ್ಗೋದಿಲ್ಲ, ನಾನು ನನ್ನ ರೀತಿಯಲ್ಲಿ ಕೆಲಸ ಮಾಡ್ತೀನಿ, ನಾನು ನ್ಯಾಯವಾಗಿದ್ದೇನೆ, ನನ್ನ ಜನರಿಗೆ ನಾನು
ಯಾವಾಗಲೂ ಕೂಡ ನ್ಯಾಯವಾಗಿಯೇ ಇದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಿಲ್ಲ, ಯಾವ ದುಡ್ಡನ್ನು ತಿಂದಿಲ್ಲ, ನಾನೇನು ಕೂಡ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ಸತ್ಯಾಂಶ ಅನ್ನೋದು ತನಿಖೆಯಲ್ಲಿ ಮಾತ್ರ ಹೊರಗೆ ಬರುತ್ತೆ. ತನಿಖೆಯಲ್ಲಿ ಏನು ಬರುತ್ತೋ ಅದೇ ಸತ್ಯ ಅಂತ ಎಲ್ಲರೂ ಕೂಡ ನಂಬಬೇಕಾಗುತ್ತೆ. ಯಾಕಂದರೆ ಕಾನೂನು ಅನ್ನೋದು ಒಂದಿದೆ, ಅದು ತನಿಖೆ ಮಾಡಿದಾಗ ನಿಜ ಯಾವುದು ಸುಳ್ಳು ಯಾವುದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಬಿ ನಾಗೇಂದ್ರ ಅವರು ಹೇಳಿದ ಮಾತ್ರಕ್ಕೆ ನಾನು ಒಳ್ಳೆಯನು ಅಂತ ಹೇಳಿದ್ಮೇಲೆ ಅವ್ರು ಒಳ್ಳೆಯವರು ಆಗೋಕ್ಕಾಗಲ್ಲ. ಹಾಗೆ ಅವ್ರ ಮೇಲೆ ಆರೋಪ ಬಂದಿದೆ ಅಂತ ಮಾತ್ರಕ್ಕೆ ಅವ್ರನ್ನ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಹೀಗಾಗಿ ಅದೇನೇ ಇದ್ರೂ ಕೂಡ ತನಿಖೆಯಲ್ಲಿನೇ ಗೊತ್ತಾಗಬೇಕು. ಹೀಗಾಗಿ ಈಗ ಅಧಿಕಾರಿಗಳು ಮತ್ತೆ ವಿಚಾರಣೆಗೆ ಕರೀತಾ ಇದ್ದಾರೆ. ಒಂದು ವೇಳೆ ಏನಾದರೂ ಇವರೇ ತಪ್ಪು ಮಾಡಿದ್ದಾರೆ ಅಥವಾ ಇವರ ಪಾಲು ಜಾಸ್ತಿ ಇದೆ ಈ ಒಂದು ಹಗರಣದಲ್ಲಿ ಅಂತ ಗೊತ್ತಾದರೆ ಅವರನ್ನು ಮತ್ತೆ ಬಂಧಿಸುವಂತಹ ಸಾಧ್ಯತೆ ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.